ವೆಲ್ಕಮ್ ಬ್ಯಾಕ್ ಟು ನಿರ್ಮಲಾ ಮೈಸೂರು ಯೂಟ್ಯೂಬ್ ಚಾನಲ್. ಇವತ್ತು ಲಿವರ್ ಫ್ರೈ ಮಾಡೋದು ಹೇಗೆ ನೋಡೋಣ. ಅದಕ್ಕೆ 2 ಆನಿಯನ್, ಕೊತ್ತಂಬರಿ, ಹಾಗೆಯೇ 3 ಚಿಲ್ಲಿ, ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಕಟ್ಟಿಂಗ್ ಆಗಿದೆ. ಈಗ ಲಿವರ್ನ ವಾಶ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ಟಿಂಗ್ ಆಗಿತ್ತು, ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಚುಲರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ, ಯಾಕಂದರೆ ಏನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ, ಜಸ್ಟ್ ಇಷ್ಟಿದ್ರೆ ಸಾಕು. ಆಯಿಲ್ ಹಾಕೋತಾ ಇದ್ದೀನಿ, 2 ಸ್ಪೂನ್ ಹಾಕಿ. ಫಸ್ಟು ಚಿಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಬ್ರೌನ್ ಆಗೋವರೆಗೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಕರಿಬೇವು ಹಾಕ್ತಾಯಿದ್ದೀನಿ. ಈಗ ಬ್ರೌನ್ ಕಲರಲ್ಲಿ ಬಂದಿದೆ. ಈಗ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕೋಣ. ಕಟ್ ಮಾಡ್ಕೊಂಡಿದ್ದೀರಲ್ಲ ಅದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು, ಅದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಕಟ್ ಮಾಡ್ಕೊಂಡಿರೋ ಲಿವರ್ನ ಹಾಕೋಣ. ಒಂದು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ, ಸಾಲ್ಟು ರುಚಿಗೆ ತಕ್ಕಷ್ಟು. ಕಡಿಮೆ ಆದರೆ ಲಾಸ್ಟಲ್ಲಿ ಹಾಕ್ಕೋಬೋದು. ಲಿವರ್ ಫ್ರೈ ಯಾರ್ಯಾರು ತಿಂದಿಲ್ಲ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ತುಂಬ ಸ್ಪೈಸಿಯಾಗಿರುತ್ತೆ. ನಾಲಿಗೆ ಏನಾದರೂ ಕೆಟ್ಟೋಗಿದ್ರೆ ಅಥವಾ ರುಚಿಗೆ ಏನಾದರೂ ತಿನ್ನಬೇಕು ಅನಿಸಿದ್ರೆ ಇದನ್ನ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಓಕೆ, ಈಗ 5 ಮಿನಿಟ್ಸ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಈಗ ನಾವು ಮಸಾಲೆ ಹಾಕೋಣ. ಫಸ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ, ಒಂದು ಸ್ಪೂನು. 1 ಸ್ಪೂನು ಧನಿಯಾ ಪೌಡರು, ಚಿಲ್ಲಿ ಪೌಡರು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಯಾಕಂದರೆ ನಾನು ಅಲ್ಲಿ ತೋರಿಸಿಲ್ಲ, ಮಸಾಲೆಗಳು ಹಾಕೋ ಇದರಲ್ಲಿ ತೋರಿಸಿಲ್ಲ. ಚೆಂದ ಫ್ರೈ ಮಾಡ್ಕೊ. ಸ್ವಲ್ಪ ಟರ್ಮರಿಕ್, ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಿಮಗೆ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಹಾಗೆ ಗ್ರೇವಿ ಥರ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಾಗೆ ಒಂದು 10 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬಿಡಿ. ಲಾಸ್ಟಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಳ್ಳಿ. ಫೈನಲಿ ಲಿವರ್ ಫ್ರೈ ರೆಡಿ ಆಯಿತು ಗೈಸ್. ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ವೀಡಿಯೋಸ್ನ ತುಂಬ ಜನ ನೋಡ್ತಿದ್ದೀರೋ ಕೂಡ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.